ಪಾಂಡವರು ದ್ಯೂತದಲ್ಲಿ ಸೋತಾಗ ಒಪ್ಪಿದ ಮಾತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿದ್ದಾರೆ. ಅದಾದ ಮೇಲೆ ತಮ್ಮ ರಾಜ್ಯವನ್ನು ವಾಪಸ್ ಕೇಳಬೇಕು. ಅವರು ಕೊಡ್ತಾರೋ ಇಲ್ವೋ ಅನ್ನೋದೇ ಸಂದೇಹ. ಬಹುಶಃ ದುರ್ಯೋಧನ ವಾಪಸ್ ಕೊಡೋಕೆ ಒಪ್ಪಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಹೀಗಿರೋದ್ರಿಂದ ಮುಂದೆ ಅವನಿಂದ ಬೇಡ್ಕೊಂಡು ಕೇಳ್ಕೊಳ್ಳೋದು ಆಯಿತು. ಅವನು ಕೊಡಲ್ಲ ಅಂದಾಗ ಏನು ಸುಮ್ಮನಿರಬೇಕೋ ಅಥವಾ ಯುದ್ಧ ಮಾಡಿ ಆದರೂ ಒಂದು ಪಡಿಬೇಕು. ಇದು ದೊಡ್ಡ ನಿರ್ಧಾರದ ಒಂದು ಘಟ್ಟ. ಏಕೆಂತಂದರೆ ಧರ್ಮರಾಜನಿಗೂ ಗೊತ್ತು, ಇದು ಸಣ್ಣ ಯುದ್ಧವಾಗಿ ಬರೀ ಅಣ್ಣ ತಮ್ಮಂದಿರ ದಾಯಾದಿಗಳ ಯುದ್ಧವಾಗಿ ಮುಗಿಯೋದಿಲ್ಲ. ಇದು ಸೈನ್ಯಗಳನ್ನೆಲ್ಲ ಸೇರಿಸಿ, ರಾಜರುಗಳನ್ನ ಸೇರಿಸಿ ಮಹಾಯುದ್ಧವೇ ಆಗುತ್ತೆ ಅನ್ನೋದು ಅವನಿಗೆ ಕಲ್ಪನೆ ಇದೆ. ಹಾಗಾಗಿ ಈಗ ಏನು ಮಾಡೋದು? ಸಂಧಿ ಮಾಡ್ಕೋಬೇಕೋ ಅಥವಾ ಯುದ್ಧ ಮಾಡ್ಕೋಬೇಕೋ? ಸಮರವೋ ಸಂಧಿಯೋ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಮೊದಲನೆಯ ಹಂತವಾಗಿ ಕೃಷ್ಣ ಪಾಂಡವರ ಮನಸ್ಸು ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಅದು ಈ ಸ್ವಾರಸ್ಯಕರವಾದಂತಹ ಪ್ರಸಂಗ. 12 ವರ್ಷ ವನವಾಸ, 1 ವರ್ಷ ಯಜ್ಞಾತವಾಸ ಪೂರೈಸಾಯಿತು. ವಿರಾಟನ ಮಗಳು ಉತ್ತರೆ ಜೊತೆ ಅಭಿಮನ್ಯನು ಮದುವೆನೂ ಆಯಿತು. ಈಗ ಹಿಂತಿರುಗಿ ಪಡೆಯೋ ವಿಷಯವಾಗಿ ಚರ್ಚೆ ಶುರು. ಪಾಂಡವರು ಕೂತಿದ್ದಾರೆ, ಕೃಷ್ಣನೂ ಇದ್ದಾನೆ. ವ್ಯಾಸ ಭಾರತದಲ್ಲೂ ಈ ಪ್ರಸಂಗ ಇದೆ. ಅಲ್ಲಿ ಬೇರೆ ಜನರು, ಸಾಕಷ್ಟು ರಾಜರು ಎಲ್ಲ ಇದ್ದರು ಅಂತ ಅಲ್ಲಿ ಮಾತು ಬರುತ್ತೆ. ಇಲ್ಲಿ ಇವರಿಷ್ಟೇ ಜನ ಇರೋ ಹಾಗೆ ಇಲ್ಲಿ ತೋರಿಸಿದ್ದಾನೆ. ದುರ್ಯೋಧನ ತನ್ನ ಮಾತನ್ನ ಹಾಗೆ ಕೊಡೋಲ್ಲ ಅನ್ನೋ ಅರಿವು ಇವರಿಗಿದೆ. ಈ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ, ಧೃತರಾಷ್ಟ್ರ ಧರ್ಮರಾಜನ ಹತ್ರ ಮಾತಾಡೋದಕ್ಕೆ ಸಂಜಯನನ್ನು ಕಳಿಸಿದ್ದಾನೆ. ಸಂಜಯ ಧೃತರಾಷ್ಟ್ರನ ಮನಸ್ಸು ಅದು ಇದು ಎಲ್ಲ ಹೇಳ್ತಾನೆ. ಆದರೆ ಅದರಲ್ಲಿ ಸೂಕ್ಷ್ಮವಾದ ಒಂದು ಸೂಚನೆ ಇದೆ. ಅದು ಧರ್ಮರಾಜನಿಗೆ ಅರ್ಥ ಆಗುತ್ತೆ. ಏನು ಅಂತಂದರೆ, ಶಾಂತಿ ಮಾಡಿಬಿಡೋಣ, ಶಾಂತಿಯಿಂದ ಇರಲಪ್ಪ, ಯುದ್ಧ ಯಾರಿಗೂ ಬೇಡ, ಸರ್ವನಾಶಕಾರಿ, ಬೇಡ ಯುದ್ಧ. ಅದಕ್ಕೆ ಏನು ಪರಿಹಾರ ಅಂದರೆ ನೀವು ರಾಜ್ಯವನ್ನು ಕೇಳಬೇಡಿ ಅಂತ. ಹೇಗೂ ಕಾಡಿನಲ್ಲಿದ್ದ ಅಭ್ಯಾಸ ಇದೆಯಲ್ಲ, ಕಾಡಿಗೆ ವಾಪಸ್ ಹೋಗ್ಬಿಡಿ ಅನ್ನೋ ಸೂಚನೆ ಧೃತರಾಷ್ಟ್ರನದು. ಇದನ್ನು ಕೇಳಿ ಧರ್ಮರಾಜನಿಗೆ ತುಂಬ ಕಳವಳ ಆಗುತ್ತೆ. ಕೋಪಕ್ಕಿಂತ ಹೆಚ್ಚು ಕಳವಳ ಆಗಿಬಿಡುತ್ತೆ. ಸಂಜಯನನ್ನು ಆ ಕಡೆ ಕಳಿಸಿದ ಮೇಲೆ ಧರ್ಮರಾಜ ಕೃಷ್ಣನ ಹತ್ರ ಬಂದು, ಕೃಷ್ಣ ಇನ್ನೂ ವಾಪಸ್ ಹೋಗಿಲ್ಲ, ಏನು ದೊಡ್ಡಪ್ಪ ಹೀಗೆ ಹೇಳ್ತಿದ್ದಾನಲ್ಲ, ರಾಜ್ಯವನ್ನೇ ಕೊಡದೇನೆ ಶಾಂತಿ ಬೇಕು ಅಂತಾನಲ್ಲ, ಅಪ್ರಧಾನೇನ ಹಿ ರಾಜ್ಯಸ್ಯ ಶಾಂತಿಮಸ್ಮಾಸು ಮಾರ್ಗತಿ. ನಮ್ಮಲ್ಲಿ ಶಾಂತಿಯನ್ನು ಕೇಳ್ಕೊತಿದ್ದಾನವನು. ಹೇಗೆ ಅಂತಂದರೆ, ರಾಜ್ಯ ಕೊಟ್ಟಲ್ಲ, ಅಪ್ರಧಾನೇನ ಹಿ ರಾಜ್ಯಸ್ಯ, ರಾಜ್ಯವನ್ನು ಕೊಡದೇನೆ ಅವನಿಗೆ ಶಾಂತಿ ಬೇಕು, ಸುಮ್ಮನಿದ್ಬಿಟ್ರಪ್ಪ ಅನ್ಬೇಕು. ಏನು ಮಾಡೋಣ ಕೃಷ್ಣ ಇನ್ನು ಮುಂದೆ? ನೀನೇ ಕರುಣಿಸ್ಬೇಕು, ಕೃಪೆ ಮಾಡಿ ನಮಗೆ ಹೇಳಬೇಕು, ನೀನೇ ನಮಗೆ ಮಾರ್ಗದರ್ಶನ ಮಾಡಬೇಕು. ಇಲ್ಲಿ ಒಂದು ರೀತಿಯ ಅಸಹಾಯಕ, ಸ್ಥೈರ್ಯ ಕುಂದಿದಂತಹ ಧರ್ಮರಾಜನನ್ನು ನಾವು ಕಾಣ್ತೇವೆ. ಆದರೆ ಕೇಳ್ದ ಕೃಷ್ಣ ಮುಂದೆ ಸಂಧಾನಕ್ಕೆ ಇವರ ಪರವಾಗಿ ಮಾತಾಡೋದಕ್ಕೆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಬೇಕಾಗಬಹುದು ಅನ್ನೋ ನಿರೀಕ್ಷೆ ಎಲ್ರಿಗೂ ಗೊತ್ತು, ಇದ್ದೇ ಇದೆ, ಎಲ್ರಿಗೂ ಇದೆ ಅದು. ಹಾಗಾಗಿ ಕೃಷ್ಣ ಪಾಂಡವರ ಜೊತೆ ಚರ್ಚೆ ಮಾಡಬೇಕು. ಅದಕ್ಕೆ ಇನ್ನೂ ಹೇಳಿಲ್ಲ, ಹೋಗು ಕೇಳ್ಕೊಂಬ ಅಂತಾದ. ಆಮೇಲೆ ಅದಕ್ಕೆ ಕೃಷ್ಣ ಪಾಂಡವರ ಅಭಿಪ್ರಾಯ ಏನು ಅಂತ ಸಂಗ್ರಹಿಸ್ಕೋತಾ ಇದ್ದಾನೆ. ಅಲ್ಲಿ ಏನು ಒಳ ಮನಸ್ಸು ಅಂದರೆ, ಕೃಷ್ಣ ಹೋಗ್ಬೋದು, ಕೃಷ್ಣನ ಕೃಪೆ, ಕೃಷ್ಣನ ಕಂಡ್ರೆ ಅವರು ಮುಗೀತು, ಅವರಿಗೆ ದೇವರ ಸಮಾನ ಎಲ್ಲ ನಿಜವಾದ್ರೂ ನಾಳೆ ಯುದ್ಧವೋ ಸಂಧಿನೋ ಏನೇ ಆದರೂ ಅದು ಪಾಂಡವರ ನಿರ್ಧಾರ ಆಗಬೇಕು, ಪಾಂಡವರಿಂದನೇ ಆಯ್ಕೆ ಆಗಬೇಕು. ಯುದ್ಧ ಅಥವಾ ಸಂಧಿ, ಸಮರವೋ ಸಂಧಿಯೋ ಪಾಂಡವರ ಆಯ್ಕೆ ಆಗಬೇಕು. ನಾಳೆ ಕೃಷ್ಣನ ಮೇಲೆ ಮಾತು ಬರಬಾರ್ದು. ಏನೋ ನಾವೇನೋ ಅಂದ್ಕೋತೀವಿ, ಹೋಗಿ ಯುದ್ಧ ಮಾಡಿಸ್ಕೊಂಡ್ಬಂದ್ಬಿಟ್ಟ ಅಂತಲೋ, ಅದು ಹೇಳದೆ ಕೇಳದೆ ಸಂಧಿ ಮಾಡಿಸ್ಬಿಟ್ಟ ಅಂತಲೋ ಅವ್ರು ಹಂಗೆ ಹೇಳೋರಲ್ಲ. ಆದರೆ ಕೃಷ್ಣನ ಎಚ್ಚರಿಕೆ ಇದು. ಹೆಜ್ಜೆ ಇಡಬೇಕಾದ್ರೆ ಇದು ಬೇರೆಯವ್ರ ವಿಷಯ ಏನೇ ಆಗಲಿ, ಅದಕ್ಕೋಸ್ಕರವಾಗಿ ಅವರು ಏನು ಹೇಳ್ತಾರೆ ತಿಳ್ಕೋಬೇಕು. ಇಲ್ಲಿ ಒಂದು ವ್ಯತ್ಯಾಸ ಇದೆ. ಕುಮಾರವ್ಯಾಸ ಭಾರತದಲ್ಲಿ ಕುಮಾರವ್ಯಾಸ ನಿರ್ವಹಿಸುವ ಕ್ರಮದಲ್ಲಿ ಕೃಷ್ಣನ ಯುದ್ಧ ಬೇಕು ಅಂತಿದೆ. ವ್ಯಾಸ ಭಾರತದಲ್ಲಿ ಕೃಷ್ಣ ನಿರ್ವಹಿಸುವ ಕ್ರಮದಲ್ಲಿ ಯುದ್ಧವನ್ನು
ತಡೆಯೋಣ, ಆದಷ್ಟು ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಯುದ್ಧವನ್ನು ತಡೆಯೋಣ ಅನ್ನುವಂತಹ ಅಭಿಪ್ರಾಯ ಕೃಷ್ಣನಿಗಿದೆ. ಯಾಕೆ ಅಂತಂದರೆ ಯುದ್ಧ ಅನ್ನೋದು ಮುಂದೆ ಆ ಭಾಗ ಬರುತ್ತೆ. ಅವನು ವಿದುರನ ಹತ್ರ ಹೇಳೋ ಹಾಗೆ ಯುದ್ಧ ಅನ್ನೋದು ಸರ್ವನಾಶಕಾರಿ, ಅಷ್ಟೇ ಅಲ್ಲ ಬರೀ ಮನುಷ್ಯರು ಸಾಯೋಲ್ಲ, ಪ್ರಾಣಿಗಳು, ಆನೆಗಳು, ಕುದುರೆಗಳು ಎಲ್ಲವೂ ಸಾಯ್ತಾವೆ ಅನ್ನೋ ಮಾತನ್ನು ಅವನು ವಿದುರನ ಹತ್ರ ಹೇಳ್ತಾನೆ. ಹಾಗಾಗಿ ಕೃಷ್ಣನಿಗಲ್ಲಿ ಯುದ್ಧ ವಿರೋಧಿಯಾಗಿ ಇದ್ದಾನೆ, ಆದರೆ ಅವನಿಗೆ ಗೊತ್ತು ಯುದ್ಧ ಹಾಗೆ ಆಗುತ್ತೆ ಅಂತ. ಇಲ್ಲಿ ಯುದ್ಧ ಮಾಡಿಸೋದೇ ಬೇಕು ಅನ್ನುವಂತಹ ಮಾತನ್ನ ಅವನ ಮನಸ್ಸಿನಲ್ಲಿ ಆ ಯೋಚನೆ ಬಂತು ಅನ್ನೋದನ್ನ ಕವಿ ಇಲ್ಲಿ ತೋರಿಸ್ತಾನೆ. ಅಂತೂ ಇದು ಸ್ವಾರಸ್ಯಕರ ಪ್ರಸಂಗ. ಈ ಸಂಧಿ ಸಮರದ ಅನುಸಂಧಾನದಲ್ಲಿ ಸಂಭ್ರಮಿಸಿ ಶೌರಿ ಸಮೀರ ಸುತನಲ್ಲಿ ಸಮತೆಯನ್ನು ಸೇರಿಸಿದನಂದು. ಅಲ್ಲಿ ಎಲ್ಲರನ್ನೂ ಕೇಳ್ತಾ ಹೋಗ್ತಾನೆ ಅಂತ ಅದನ್ನು ನೋಡ್ತೀವಿ ನಾವು. ಅಲ್ಲಿ ಭೀಮ ಯುದ್ಧದ ವಿರೋಧಿಯಾಗಿ ಶಾಂತಿಯ ಪರವಾಗಿ ಮಾತಾಡ್ಬಿಡ್ತಾನೆ. ಅದರಿಂದ ಸಂಭ್ರಮಿಸಿ ಕೃಷ್ಣನಿಗೆ ಒಂಥರ ಬೆರಗಾಗಿ ಹೋಗೋಯ್ತು, ಆಶ್ಚರ್ಯ ಆಗ್ಬಿಡ್ತು, ಅನಿರೀಕ್ಷಿತ ಇದು ಹೀಗೆ ಅಂತ. ಆಗಿದ್ದರಿಂದ ಸಮೀರ ಸೂತನ ಆ ಭೀಮನ ಗಾಳಿಯ ಮಗನಾದ ಭೀಮನ ಮನಸ್ಸನ್ನು ಬದಲಾಯಿಸಿದ ಅವನು. ಸಮಗ್ರವಾಗಿ ಅದೇನಾಗಬೇಕು ಅಂದ್ರೆ ಯುದ್ಧದ ಪರವಾಗಿ ಆಗಬೇಕು, ತನ್ನ ಅಭಿಪ್ರಾಯಕ್ಕೆ ಭೀಮನನ್ನು ಒಗ್ಗಿಸ್ಕೊಂಡ ಅನ್ನೋದು ಇಲ್ಲಿ. ಯಾಕೆಂದ್ರೆ ಬೇರೆಯವರು ಒಬ್ಬಿಬ್ರು ನಕುಲ ಸಹದೇವರು ಹಾಗೆ ಹೀಗೆ ಅಂದ್ರೆ ವ್ಯತ್ಯಾಸ ಇಲ್ಲ. ಭೀಮ ಅನ್ನೋದು ಬಹಳ ಪ್ರಮುಖನಾದ ಯೋಧ, ಅವ್ರ ಕಡೆಯಿಂದ ವೀರ, ಹಾಗಾಗಿ ಮತ್ತು ಕೋಪ ಇರೋನು. ಅವನು ಯುದ್ಧ ಪರವಾಗಿದ್ರೆ ಮಾತ್ರ ಇವೆಲ್ಲ ನಡೆಯುತ್ತೆ. ಅದಕ್ಕೆ ಸಂಭ್ರಮಿಸಿ ಉತ್ಸಾಹದಿಂದ ಅಂತ ಹೇಳಿದ್ರು ಇಲ್ಲಿ ಏನು ಅಂದ್ರೆ ಕೃಷ್ಣನಿಗೆ ಇದು ಅನಿರೀಕ್ಷಿತವಾಗಿತ್ತು ಅಂತ, ಭೀಮನ ಪ್ರತಿಕ್ರಿಯೆ, ಅವನ ರೀತಿ ಅಂತ. ಅದಕ್ಕೆ ಸಂಭ್ರಮಿಸಿದ, ಹೇಗೆ ಅವನನ್ನ ಯುದ್ಧದ ಕಡೆ ತಿರುಗಿಸಿದ ಅನ್ನೋದನ್ನ ನಾವು ನೋಡ್ತೀವಿ. ಸರಿ, ಸಂಜಯ ಬಂದು ಹೋದ. ಧರ್ಮರಾಜನಿಗೆ ಬಹಳ ಮನಸ್ಸಿಗೆ ಕಳವಳವಾಯಿತು. ಕೃಷ್ಣನ ಹತ್ರ ಬಂದ. ಕೃಷ್ಣ ನೀನೇ ಹೇಳಬೇಕು, ಕೌರವ ರಾಜರೊಡನೆ ಏನಾಗುತ್ತೆ, ಈಗ ಮುಂದೆ ಏನಾಗಬೇಕು ಅಂದ್ಬಿಟ್ಟು ಒಂದೆರಡು ಮಾತು ಸೇರಿಸ್ತಾನೆ ಧರ್ಮರಾಜ. ಅವರು ಕ್ಷಮೆ ಕೊಡೋರಲ್ಲ, ಸಹನೆಯವರಲ್ಲ. ಅಷ್ಟೇ ಅಲ್ಲ, ಮೂರ್ಖರು, ಕುಮತಿಗಳು, ದುಷ್ಟ ಬುದ್ಧಿಯವರು, ಮೂರ್ಖರು ಬೇರೆ. ಆಮೇಲೆ ಮುಂದರಿಯದವರು ಅಂತ. ಅವರು ಮುಂದೇನಾಗುತ್ತೆ, ಇದರ ಪರಿಣಾಮ ಎಷ್ಟು ದೊಡ್ಡ ಪರಿಣಾಮ ಆಗುತ್ತೆ, ಇಡೀ ಪ್ರಪಂಚಕ್ಕೆ ನಾಶವಾಗ್ಬಿಡುತ್ತೆ, ಅಥವಾ ತಾವುಗಳೇ ನಾಶವಾಗಿ ಹೋಗ್ಬಿಡ್ತೀವಿ, ಈ ಮುಂದೇನಾಗುತ್ತೆ ಎನ್ನುವ ಕಲ್ಪನೆ ಇಲ್ಲದೆ ಇರೋರು, ಅದಕ್ಕೆ ಕುರುಡಾದವರು ಅವರು. ಆದರೆ ನಾವುಗಳು ಹೀಗೆ ಯುದ್ಧ ಮಾಡಿದರೆ, ಧರ್ಮರಾಜನ ಅರ್ಥದಲ್ಲಿ ಯುದ್ಧ ನಾಶ ಅನ್ನೋದು ಒಂದು ಅಭಿಪ್ರಾಯ. ಆದರೆ ಇನ್ನೊಂದು ಮುಖ್ಯವಾದದ್ದು, ತಾವುಗಳು ಹೀಗೆ ಹೊಡೆದಾಡಿದ್ರೆ ದಾಯಾದಿಗಳು, ನಾಳೆ ಎಂತಹ ಕೆಟ್ಟ ಹೆಸರು ಉಳಿದು ಬಿಡುತ್ತೆ ಶಾಶ್ವತವಾಗಿ ಅನ್ನೋದು ಅವನ ಮನಸ್ಸಲ್ಲಿರೋದು. ಅವನು ಅದಕ್ಕೆ ಹೇಳ್ತಾನೆ, ಕೃಷ್ಣ ಇವರುಗಳು ಮುಂದಿನ ಯೋಚನೆ ಮಾಡೋದಿಲ್ಲ, ಈ ವಂಶದ ಅಮಲ ಕೀರ್ತಿ, ಶುದ್ಧವಾದ ಪರಿಶುದ್ಧವಾದ ಕೀರ್ತಿ ಹಾಳಾಗಿ ಹೋಗ್ಬಿಡುತ್ತೆ, ನಮ್ಮ ಹೆಸರು ಹಾಳಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಮುಂದೆ ಯಾವತ್ತೂ ಹೇಳ್ತಾರೆ ಜನ ಏನು ಅಂತಂದ್ರೆ, ನೋಡ್ರೋ ಅಣ್ಣ ತಮ್ಮಂದರು ದಾಯಾದಿಗಳು ಯುದ್ಧ ಮಾಡ್ಕೊಂಡು ರಾಜ್ಯಕ್ಕೋಸ್ಕರವಾಗಿ ಸರ್ವನಾಶ ಮಾಡಿಕೊಂಡ್ರು, ತಾವು ಸತ್ರು, ಎಲ್ಲರನ್ನೂ ಸಾಯಿಸಿದ್ರು. ಹೀಗೆ ವಂಶದ ಕೀರ್ತಿ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ನಾಳೆ ಕೆಟ್ಟ ಹೆಸರು ಬರುತ್ತೆ ಎಲ್ರಿಗೂ, ಏನು ಮಾಡೋಣ ಅಂತ ಕೇಳ್ದ. ಅವರುಗಳಿಂದ ಕೆಟ್ಟ ಹೆಸರು ಬರುತ್ತೆ, ಅವ್ರು ಮೂರ್ಖರು, ಅವ್ರು ಯೋಚನೆ ಮಾಡಲ್ಲ ಅಂದರೆ ಅರ್ಥ ಧರ್ಮರಾಜಂದು ಅವ್ರು ಯೋಚನೆ ಮಾಡಲ್ಲ ಅಂದಮೇಲೆ ನಾವಾದರೂ ಯೋಚನೆ ಮಾಡಬೇಕು. ನಾಳೆ ವಂಶಕ್ಕೆ ಕೆಟ್ಟ ಹೆಸರು ಬರದೇ ಇರೋಂಗೆ, ಯುದ್ಧ ಆಗದೆ ಇರೋಂಗೆ, ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊಂಡು ಸತ್ರು ಅನ್ನುವಂಥ ಅಪಕೀರ್ತಿ ಬರದೇ ಇರೋ ಹಾಗೆ ತಾವು ಮಾಡಬೇಕು. ಈಗ ತಮ್ಮ ಕೈಯಲ್ಲಿದೆ ಅನ್ನುವ ಅಭಿಪ್ರಾಯ ಅವನಲ್ಲಿದೆ. ಹಾಗಾಗಿ ಅವನು ಸ್ವಲ್ಪ ಸಂಧಿ ಕಡೆ ಒಲ್ದಿರೋನು. ಈಗಿರೋದ್ರಿಂದ ಏನು ಮಾಡೋಣ ಅಂತ ಕೇಳಿದ್ರೆ ಕೃಷ್ಣ ಧರ್ಮರಾಜನಿಗಿಂತ 2 ಹೆಜ್ಜೆ ಮುಂದಿರೋನವನು. ನೀನೇನು ಹೇಳ್ತೀಯ ಅಂದ್ರೆ ಕೃಷ್ಣನ ಉತ್ತರ, ನೀನೇನು ಹೇಳ್ತೀಯ ಹೇಳು, ಯಾಕಂದ್ರೆ ರಾಜ್ಯ ನಿಮ್ಮದು, ಯುದ್ಧ ನಿಮ್ಮದು. ನಾಳೆ ಯುದ್ಧ ಮಾಡದೆ ಹೋದ್ರೆ ಕಾಡಿಗೆ ಹೋಗ್ಬೇಕಾದವರು ನೀವೇನೆ. ಹಾಗಾಗಿ ನೀವು ಹೇಳಬೇಕು, ಹೊರಗಡೆ ನಾನು ಹೇಳಿ ಪ್ರಯೋಜನ ಇಲ್ಲ, ಯುದ್ಧ ಮಾಡ್ರಿ ಬಿಡ್ರಿ ಅಂತ. ಅದಕ್ಕೆ ಅವನು ಕೇಳ್ತಾನೆ, ನಿನ್ನ ಅಭಿಪ್ರಾಯ ಏನು? ಒಬ್ಬೊಬ್ಬರ ಅಭಿಪ್ರಾಯನೂ ತಿಳ್ಕೊತಾನವನು. ಒಂಥರ ನಮ್ಮ ಎಲೆಕ್ಷನ್ ವೋಟ್ ಇದ್ದ ಹಾಗೆ ಅದು. ಎಷ್ಟು ಜನ ಯುದ್ಧ ಪರವಾಗಿದ್ದಾರೆ, ಎಷ್ಟು ಜನ ಸಂಧಿಯ ಪರವಾಗಿದ್ದಾರೆ ನೋಡಬೇಕು. ಅದಕ್ಕೆ ಅವನು ಕೇಳ್ತಾನೆ, ನಿನ್ನ ಅಭಿಪ್ರಾಯ ಹೇಳು. ವರ ಸಂಧಾನವು ಸಮರವು, ಸಂಧಾನ ಬೇಕು ನಿನಗೆ, ಸಂಧಿ ಬೇಕು, ಸಮರ ಬೇಕು, ನಿರ್ಧಾರ ಹೇಳು. ಅಷ್ಟೇ ಅಲ್ಲ, ಯೋಚನೆ ಮಾಡಬೇಡ. ನಿನಗೆ ಯಾವ ಮನಸ್ಸು ಯಾವುದರಲ್ಲಿ ಇದೆಯೋ, ಸಂಧಿ ಅಂತಿದ್ರೆ ಸಂಧಿ, ಯುದ್ಧ ಅಂತಿದ್ರೆ ಯುದ್ಧ, ಅದನ್ನೇ ಮಾಡಿಸ್ತೀನಿ ಹೇಳು. ಆದರೆ ಕೃಷ್ಣನ ಮನಸ್ಸಿನಲ್ಲಿ ಅವನು ಗೊತ್ತು, ಈ ಸಂಧಿಯನ್ನ ಆ ಮೂರ್ಖ ದುರ್ಯೋಧನ ಶಾಂತಿನ ಒಪ್ಪೋಲ್ಲ ಅನ್ನೋದು ಕೃಷ್ಣನಿಗೆ ಗೊತ್ತಿರೋದೆ. ಆದರೆ ಯುದ್ಧ ಅನ್ನುವ ನಿರ್ಧಾರ
ಆಗಬೇಕಾದ ಪಾಂಡವರ ನಿರ್ಧಾರ ಆಗಬೇಕು, ಕೃಷ್ಣನ ನಿರ್ಧಾರ ಆಗಬಾರ್ದು. ಆಯಿತು, ಅದಕ್ಕೋಸ್ಕರ ಕೇಳ್ದ. ಧರ್ಮರಾಜನ ಉತ್ತರ ಬಹಳ ಹೊಸದೇನಲ್ಲ, ನಾವು ನಿರೀಕ್ಷಿಸಬಹುದಾದ ಉತ್ತರ. ಧರ್ಮರಾಜನ ತಕ್ಕ ಉತ್ತರ ಅದು. ಹೇಳ್ತಾನೆ, ಅಳಿಯುವ ಒಡಲಿದು, ಈ ದೇಹ ಅನ್ನೋದು ಅಳಿಯುವಂಥದ್ದು, ಅದು ಶಾಶ್ವತವಲ್ಲ. ಕೀರ್ತಿ, ಒಳ್ಳೆಯ ಹೆಸರು ಒಂದೇ ಶಾಶ್ವತ. ದಾಯಾದಿಗಳು ಹೊಡೆದಾಡಿ ಕೆಟ್ಟರು ಅನ್ನುವಂಥ ಅಪಕೀರ್ತಿಯನ್ನು ನಾವು ಶಾಶ್ವತವಾಗಿ ಹೊರಬೇಕಾಗುತ್ತೆ. ನಮಗೆ ಅದು ಬೇಡ, ಯುದ್ಧ ಬೇಡ. ಹಾಗಾದರೆ ಏನು ಪರಿಹಾರ? ಸುಮ್ಮನೆ ಎಲ್ಲೋ ಕಾಡಿಗೆ ವಾಪಸ್ ಹೋಗ್ತೀರಾ? ಇಲ್ಲ, ಒಂದು ಕೆಲಸ ಮಾಡಲಿ, ನಮ್ಮ ಕೆಲವು ಊರು ಕೊಟ್ಬಿಡ್ಲಿ. ಅವನ ಹೆಸರನ್ನೇ ಹೇಳ್ತಾನೆ, 4 ಊರು ಹೆಸರು ಹೇಳ್ತಾನೆ. 5ನೇ ಊರು ಅವನ ಆಯ್ಕೆಗೆ ಬಿಟ್ಟಿದ್ದು, ಅದು ತನಗೆ. 4 ಊರು ತಮ್ಮಂದ್ರಿಗೆ. ಅವ್ರ ವಿಷಯದಲ್ಲಿ ಅವನೇನು ಸಣ್ಣ ಹಳ್ಳಿ ಕೊಡ್ಸೋಕ್ಕಾಗಲ್ಲ, ನಾಳೆ ಅವ್ರ ಕಷ್ಟ ಆಗ್ಬೋದು. ತನ್ನ ವಿಷಯದಲ್ಲಿ ಯಾವುದೋ ದುರ್ಯೋಧನ ಮನಸ್ಸಿಗೆ ಬಂದಿದ್ದು 1 ಊರು. 5 ಊರು ಕೊಟ್ಟು ಬಿಟ್ರೆ ನಮಗೆ ಯುದ್ಧ ಬೇಡ, ಏನು ಬೇಡ, ನಮ್ಮ ತೃಪ್ತರಾಗಿರ್ತೀವಿ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಹೆಸರುಗಳನ್ನು ಹೇಳ್ತಾನೆ, ಇಂತಿಂಥ ಊರು ಅಂತ ಹೇಳ್ತಾನೆ. ಆಯಿತು, ಕುಶಸ್ಥಳ, ವೃಕಸ್ಥಳ ಅಂದ್ಕೊಂಡು ಊರುಗಳನ್ನು ಹೇಳ್ತಾನೆ. ಹೇಳಿಬಿಟ್ಟು ಇಷ್ಟು ನಾವು ಕೊಟ್ಟರೆ ಸಾಕು, ಧೃತರಾಷ್ಟ್ರನ ಪಾದ ಸೇವೆ ಮಾಡ್ಕೊಂಡು ನಾವಿರ್ತೀವಿ. ದೊಡ್ಡಪ್ಪ ಅಂದ್ಕೊಂಡು ಅವನ್ನೇ ದೊಡ್ಡವನು ಅಂದ್ಕೊಂಡು ಇರ್ತೀವಿ. ಅದರಿಂದ ಕೃಷ್ಣ ಹೇಗಾದರೂ ಸಂಧಿಯನ್ನು ಮಾಡಿಸ್ಬೇಕು, ನೀನು ಹೇಗಾದರೂ ಸಂಧಿ ಮಾಡಿಸ್ಕೊಡು ಸಾಕು. 4 ಊರು ನಾನು ಹೇಳಿದ ಊರುಗಳು, 1 ಊರು ಅವನಿಷ್ಟದ್ದು ನನಗೆ, ಇಷ್ಟು ಕೊಟ್ಟರೆ ಸಾಕು, ನಾವು ಇರ್ತೀವಿ, ನಮಗೇನು ತೊಂದರೆ ಇಲ್ಲ. ಕೌರವರ ಪಕ್ಷದಲ್ಲೇ ಇರ್ತೀವಿ, ಅಂದರೆ ಅವರ ಆಡಳಿತದೊಳಗೆ ಇದ್ದಂಗೆ ಇರ್ತೀವಿ. ನಮಗೆ ಅವ್ರ ಮೇಲೆ ಕೋಪವೂ ಇರೋಲ್ಲ, ನಮಗೆ ಯಾವ ಕೋಪವೂ ಇಲ್ಲ, ಸ್ನೇಹದಿಂದ ಇರ್ತೀವಿ. ನಾವು ಹಳೆಯದನ್ನೆಲ್ಲ ಮರೀತೀವಿ. ಧರ್ಮರಾಜನಿಗೆ ಮರೆಯೋದು ಸುಲಭ, ಅಷ್ಟು ಕಷ್ಟ ಅಲ್ಲ. ದ್ರೌಪದಿಗಲ್ಲಿ ಇರೋದು ಕಷ್ಟ. ಇರಲಿ, ಆಯಿತು ಅಂದ. ಈ ಮಾತನ್ನು ಕೇಳಿದಾಗ ಕೃಷ್ಣನಿಗೆ ಸ್ವಲ್ಪ ಅಳುಕಾಯಿತು. ಯಾಕೆಂತಂದರೆ ಅವನ ಜೊತೆಯಲ್ಲಿ ಒಂದು ಸೇರಿಸ್ಬಿಟ್ಟ. ನಿಂಗೇನು ಬೇಕೋ ಅದು ಮಾಡಿಸ್ತೀನಿ ಅಂತ ಇವನೇನೋ ಹೇಳಿದ್ದ. ಅದಕ್ಕೆ ಅವನು, ಹಾಗಾದರೂ ದಯವಿಟ್ಟು ನೀವು ನಮ್ಮ ಪರವಾಗಿ ಅಲ್ಲಿಗೆ ಹೋಗಿ ಯಾವ ರೀತಿಯಿಂದ ಅದು ಅವನನ್ನು ಒಲಿಸಿ ಸಂಧಿಯನ್ನು ಮಾಡಿ, ನಾವು ಅವ್ರ ಜೊತೆನೇ ನಾವು ಇದ್ದು ಬಿಡ್ತೀವಿ. ಎಷ್ಟೋ ಜನ ದುಷ್ಟರ ಮಾತುಗಳು ಆಡ್ತಾರೆ, ಮನಸ್ಸನ್ನು ಕೆಡಿಸ್ತಾರೆ, ವಿಷ ತುಂಬುತ್ತಾರೆ. ಹಾಗಾಗಿ ಈ ಥರದ್ದೆಲ್ಲ ಆಗೋದುಂಟು, ನಮಗೆ ಬೇಕಾಗಿಲ್ಲ, ನಾವು ಸಂಧಿ ಮಾಡ್ಕೊಂಡಿರ್ತೀವಿ ಅಂದಾಗ ಒಂದು ಸ್ವಲ್ಪ ಕೃಷ್ಣನಿಗೆ ಮನಸ್ಸು ಅಳುಕ್ತು. ಯಾಕೆಂದರೆ ಅದು ಭೂಭಾರವನ್ನು ಇಳಿಸೋದು ಕೃಷ್ಣ ಬಂದ ಅಂತ ಒಂದು ಅವತಾರ ಅಂತ ನಮ್ಮಲ್ಲಿ ಒಂದು ಮಾತಿದೆ, ಒಂದು ನಂಬಿಕೆ ಇದೆ. ಈ ಭೂಭಾರವನ್ನು ಇಳಿಸೋಣ ಅನ್ನುವಂಥ ನನ್ನ ಉಪಾಯಕ್ಕೆ ಇವನ ಮಾತು ಅಡ್ಡಿ ಬರುತ್ತಲ್ಲ, ಏನು ಮಾಡೋಣ? ಇವನೇನೋ ಸಂಧಿಗೆ ಬಂದು ಕೂತ ಇವನು. ಹಾಗಾದರೆ ಏನು ಮಾಡೋದು? ಭೂಭಾರವನ್ನು ಇಳಿಸೋದಕ್ಕೆ ಮಾರ್ಗ ಏನು ಅಂತ ಯೋಚನೆ ಮಾಡಿದಂತೆ. ಧರ್ಮರಾಜನೇನೋ ಮನಸ್ಸು ಶುದ್ಧ ಧರ್ಮದಲ್ಲಿ ಇರುತ್ತೆ, ನಿಜ. ದುರ್ಯೋಧನ ನೆಲ ಕೊಡೋದಿಲ್ಲ. ನಾನು ಮಾಡೋ ಪ್ರಯತ್ನ ನಿಷ್ಫಲ ಅನ್ನೋದು ಅವನಿಗೆ ಗೊತ್ತು. ಆಯ್ತಪ್ಪ, ಧರ್ಮರಾಜನ ಅಭಿಪ್ರಾಯ ಇದು. ಭೀಮ, ನೀನೇನು ಹೇಳ್ತೀಯ? ಸೀನಿಯಾರಿಟಿ ಪ್ರಕಾರ ದೊಡ್ಡವನು ಧರ್ಮರಾಜ ಆಯಿತು, ನಂತರ ಭೀಮ ಅಂದಾಗ ಭೀಮ ಬಹಳ ಅನಿರೀಕ್ಷಿತವಾದ ಉತ್ತರವನ್ನು ಕೊಟ್ಟುಬಿಡ್ತಾನೆ. ಅಯ್ಯೋ, ಇದು ಏನು, ಈಗೇನು ಹೇಳೋಕ್ಕಾಗುತ್ತಪ್ಪ ಅಂತ ಅವಂದು. ಕೃಷ್ಣ, ಇಲ್ಲಪ್ಪ, ನೀನು ಮನಸ್ಸನ್ನು ವಂಚಿಸದೆ ಸ್ಪಷ್ಟವಾಗಿ ನಿಂಗೆ ಅನಿಸಿದ್ದು ಹೇಳು. ರಾಜನ ಮಾತು ಮಹಾರಾಜ ಹಂಗೆ ಹೇಳ್ದ, ಧರ್ಮರಾಜ ಅವನ ಮಾತಾಯಿತು, ನಿನ್ನ ಮಾತು ನೀನು ಹೇಳು, ಮುಚ್ಚುಮರೆ ಬೇಡ, ಹೇಳು ಅಂದರೆ ಅವನು ಹೇಳಿಬಿಟ್ಟ, ಧರ್ಮರಾಜನ ಮತವೇ ನನ್ನ ಮತ. ಕೃಷ್ಣ, ಯುದ್ಧದಿಂದ ಏನು ಪ್ರಯೋಜನ? ಒಡ ಹುಟ್ಟಿದವರು, ಅಂಥ ಶತ್ರುಗಳು, ಅವ್ರನ್ನ ರಕ್ತ ಕುಡಿತೀನಿ ಪ್ರತಿಜ್ಞೆ ಮಾಡಿದ ಇವನು ಭೀಮ ಅವರನ್ನು ಒಡ ಹುಟ್ಟಿದವರು ಅಂತಾನೆ. ನಮಗೆ ತಮ್ಮಂದನ್ನು ಕೊಲ್ಲೋದಕ್ಕೆ ಮನಸ್ಸು ಒಪ್ಪುತ್ತೆ, ಬೇಡ ಅಂತಂದ್ಬಿಟ್ಟು. ಇದು ಆಶ್ಚರ್ಯ ಕೃಷ್ಣನಿಗೆ. ಇಂಗ್ಲೀಷ್ನಲ್ಲಿ E.M. ಫಾಸ್ಟರ್ ಅನ್ನುವಂತಹ ಒಬ್ಬ ಕಾದಂಬರಿಕಾರ, ವಿಮರ್ಶಕ, ಕಾದಂಬರಿಗಳ ಬಗ್ಗೆ ಹೇಳ್ತಾ, ಕಾದಂಬರಿಗಳ ಪಾತ್ರಗಳ ಬಗ್ಗೆ ಹೇಳ್ತಾ 2 ವಿಧದ ಪಾತ್ರಗಳು ಅಂತಾನೆ, ಫ್ಲ್ಯಾಟ್ ಮತ್ತು ರೌಂಡ್ ಕ್ಯಾರೆಕ್ಟರ್ಸ್ ಅಂತ. ಫ್ಲ್ಯಾಟ್ ಅಂತ, ಇನ್ನೊಂದು ರೌಂಡ್. ಫ್ಲ್ಯಾಟ್ ಅಂತಂದರೆ ನಾವು ನಿರೀಕ್ಷಿಸುವ ಹಾಗೆ ನಡವಳಿಕೆ ತೋರಿಸುವಂತಹ ಪಾತ್ರಗಳು, ಒಂದೇ ಥರ ನಡ್ಕೊಂಡು ಬರ್ತಿರ್ತವೆ, ವ್ಯತ್ಯಾಸ ಏನಾಗೋದು. ರೌಂಡ್ ಪಾತ್ರಗಳು ಜೀವಂತಿಕೆ ಇರುವಂಥ ಪಾತ್ರಗಳು, ಬದಲಾಗ್ತಾ ಹೋಗ್ತವೆ. ಅಷ್ಟೇ ಅಲ್ಲ, ನಾವು ನಿರೀಕ್ಷಿಸದೇ ಇರುವಂತಹ ಪ್ರತಿಕ್ರಿಯೆಯನ್ನು, ಮಾತನ್ನು ಒಂದೊಂದ್ಸಲ ಆಡ್ಬಿಡೋದು ಉಂಟು. ನಾವು ಕಾರಂತರ ಕಾದಂಬರಿಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲೂ ಸಾಮಾನ್ಯವಾಗಿ ಆಡ್ತಿರೋ ಪಾತ್ರ ಯಾವುದೋ ಒಂದು ಕ್ಷಣದಲ್ಲಿ ಬೇರೆ ರೀತಿಯ ನಡವಳಿಕೆಯನ್ನು ತೋರಿಸೋದನ್ನು ನಾವು ನೋಡ್ತೀವಿ. ಆಮೇಲೆ ಮತ್ತೆ ವಾಪಸ್ ತಮ್ಮ ಏನು ಮೂಲ ರೀತಿ, ನೀತಿ, ನಡವಳಿಕೆ ಏನಿದೆ ಅದಕ್ಕೆ ವಾಪಸ್ ಹೋಗ್ತಾರೆ. ಕೃಷ್ಣನಿಗೆ ಅದಕ್ಕೆ ಅಚ್ಚರಿಯಾಯಿತು. ಇಲ್ಲಿ ಭೀಮ ಹಾಗೆ ನಾವು ನಿರೀಕ್ಷಿಸಬಹುದಾದ ಪ್ರತ್ಯುತ್ತರಕ್ಕಿಂತ ಭಿನ್ನವಾದ ಬಂದುಬಿಡ್ತು ಪ್ರತ್ಯುತ್ತರ. ಅವನಿಗೆ ಆಶ್ಚರ್ಯ ಆಗೋಯ್ತು. ಅಯ್ಯೋ,
ಇದೇನು ಇವನು ಹೀಗೆ ಹೇಳಿಬಿಟ್ನಲ್ಲ ಆ ಭೀಮ. ಅದಕ್ಕೆ ಕೃಷ್ಣನಿಗೆ ಭೀಮ ಹೇಳ್ತಾನೆ, ಕೃಷ್ಣ ಈ ಶತ್ರುಗಳು ಕೌರವರು ಅಲ್ಲ, ಅಲ್ಲಿ ಏನಾಗುತ್ತೆ ನಮ್ಮ ಮತ್ತೆ ಕೌರವರ ಮಧ್ಯೆ ಶತ್ರುಗಳು ನಮಗಿಬ್ಬರಿಗೂ ಆಗದೇ ಇರೋರು ಕಿಚ್ಚನ್ನು ಹಚ್ಚಿದ್ರು, ಅವರುಗಳು ಏನೇನೋ ಕೆಟ್ಟದಾಗ ಮಾಡಿ ನಮ್ಮ ಮನಸ್ಸನ್ನೆಲ್ಲ ಕೆಡಿಸಿಟ್ರು, ಅದರಿಂದ ಇವೆಲ್ಲ ಆಯಿತು. ಇಲ್ದಿದ್ರು ಏನೂ ಇಲ್ಲ, ಅದೆಲ್ಲ ಪೂರ್ವ ಜನ್ಮದ ಫಲ. ಏನು ಮಾಡ್ತೀಯ, ನಮ್ಮ ಪ್ರಾರಬ್ಧ ಆಯಿತು. ನಾವು ಕೌರವರ ದುಷ್ಟತನವನ್ನು ಮರೆತ್ವಿ, ಮುಗೀತು, ಸಂಧಿನೇ ಮಾಡಿ ಅಂತ ಹೇಳಿದರೆ ಆಶ್ಚರ್ಯ ಆಗೋಯ್ತು. ಅವನು ಬಹಳ ಚೆನ್ನಾಗಿ ಹೇಳಿದ, ಎಲ್ಲ ಮಹಾದೇವ, ಏನಪ್ಪ ಇದು ಆಶ್ಚರ್ಯ ದೇವರೇ, ಹಾಲಾಲ ಮಹಾವಿಷ ಆಯಿತು ಸುಧಾರಸ. ಮಹಾವಿಷ ಘೋರ ವಿಷ ಅಮೃತವಾಗಿ ಹೋಯಿತು, ಸುಧಾರಸವಾಯಿತು. ಉಕ್ಕಿದ ಉರಿಯು ಅಗ್ಗಳದ ಶೀತಲವಾಯಿತು. ಏನು ಉರಿತಾ ಇರೋಂಥ, ಭಯಂಕರವಾಗಿ ಉರಿತಾ ಇರೋವಂಥದ್ದು ರೆಫ್ರಿಜರೇಟರ್ಲಿಟ್ಟಿರೋ ಐಸ್ ಥರ ಆಗೋಯ್ತು, ಅಷ್ಟು ತಂಪಾಗಿ ಹೋಯ್ತು. ಸಿಡಿಲಿನ ಆಟೋಪ ಇದ್ದಿದ್ದು ನಯವಾಗೋಯ್ತು, ಸಿಡಿಲಿನ ಶಬ್ದವೇ ಕೇಳಿಸೋಲ್ಲ, ಅಷ್ಟು ಮೃದು ಆಗೋಯ್ತು. ಏನಿದು ಭೀಮ ಹೀಗಾಗ್ಬಿಟ್ನಲ್ಲ ಅಂತ ಕೇಳ್ದ. ಹೋ, ಭಾಳ ಚೆನ್ನಾಗಿದೆ, ಭೀಮನೂ ಯುದ್ಧಕ್ಕೆ ಹೆದರ್ಬಿಟ್ನಾ ಅಂತ ವ್ಯಂಗ್ಯ ಮಾಡಿದ, ಚುಚ್ಚೋಕೆ. ಭೀಮನೂ ಹೆದರ್ಬಿಟ್ನಾ, ಅಯ್ಯೋ ಮಜಾ ಮಾಯೆ, ಅಯ್ಯೋ ಏನಿದು ವಿಚಿತ್ರ ಮಾಯೆ ಅಂದ್ಬಿಟ್ಟು ನಕ್ಬಿಟ್ಟು ಹೇಳಿದಂತೆ, ಕುಂತಿ ಲಲನೆ ಹೆತ್ತಳು ಸೂತರನು. ಬಹಳ ಚೆನ್ನಾಗಿದೆ ಈ ಮಾತು. ಕುಂತಿ ಲಲನೆ, ನಮ್ಮ ಕುಂತಿ ಅತ್ತೆ ಇದ್ದಾಳಲ್ಲ, ಯಾಕೆಂದ್ರೆ ಆ ಅತ್ತೆ ಕುಂತಿ ಮುಂದೆ ಆ ಮಾತು ಬರುತ್ತೆ. ಅವಳು ಭಾರಿ ಕಸುವು, ಮನಸ್ಸಿನ ಸ್ಥೈರ್ಯ ಇರೋಳು. ಅವಳು ಧರ್ಮರಾಜನಿಗೆ ಕೊಡುವ ಸಂದೇಶವೇ, ಕೃಷ್ಣನ ಮೂಲಕ ಕಳಿಸುವ ಸಂದೇಶವೇ ಅದು, ಯುದ್ಧ ಮಾಡು, ಯುದ್ಧದಲ್ಲಿ ಸತ್ರು ಪರವಾಗಿಲ್ಲ, ಭಿಕ್ಷೆ ಬೇಡಬೇಡ ರಾಜ್ಯವನ್ನ ಅಂತ ಹೇಳ್ತಾಳೆ. ಆ ಮಾತು ಮುಂದೆ ಸಂದರ್ಭ ಬಂದಾಗ ನಾವು ವಿವರಿಸ್ಕೊಳ್ಳೋಣ, ತಿಳ್ಕೊಳ್ಳೋಣ ಅದನ್ನ. ಅದಕ್ಕೆ ಹೇಳ್ತೀನಿ, ಆಹಾ ನಿಮ್ಮಮ್ಮ ಏನು ಅದೃಷ್ಟವಂತೇನೋ, ಹೆತ್ತುಬಿಟ್ಲಲ್ಲೋ ಅಂತ ಅಂದ್ಬಿಟ್ಟು ಸುತರನು ಅಂತಾಳೆ. ಅಂದ್ರೆ ಗಂಡು ಮಕ್ಕಳನ್ನ, ಎಂಥ ಗಂಡಸರನ್ನ ಹೆತ್ತರು. ಆಹಾ, ಯುದ್ಧದ ಸಮಯ ಬಂತನ್ನ ಹೆದರ್ಬಿಟ್ನಲ್ಲೋ ಈ ಭೀಮ ಅಂತ. ಇಲ್ಲಿ ಭೀಮ ಉತ್ತರ ಕೊಡ್ತಾನೆ ಅಂತ ತೋರಿಸಿಲ್ಲ, ವ್ಯಾಸ ಭಾರತದಲ್ಲಿ ಉತ್ತರ ಕೊಡ್ತಾನೆ. ಅವನು ಹೇಳ್ತಾನೆ, ವಾಸುದೇವ, ನಾನು ಏನೋ ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೊತಿದ್ದೀಯ, ಹಾಗಲ್ಲ, ಯುದ್ಧದಿಂದ ನಾಶವಾಗುತ್ತೆ ಬೇಡ ಅಂತಷ್ಟೇ ನಾ ಹೇಳಿದ್ದು. ಪ್ರಾಣಿ ನಾಶವಾಗುತ್ತೆ, ಎಲ್ಲರೂ ನಾಶವಾಗ್ತಾನೆ ಅಂತ ಹೇಳಿದೆ ಅವನು ವಿವರಣೆ ಕೊಡ್ತಾನೆ. ಇರಲಿ, ಇಲ್ಲಿ ಇವನಿಗೆ ಆಶ್ಚರ್ಯ ಆಯಿತು. ಚೂರು ಅವನಿಗೆ ಚುಚ್ಚುತ್ತಾನೆ, ಕೆರಳಿಸ್ತಾನೆ. ಏನಪ್ಪ ಇದು, ಉರಿಯೋ ಬೆಂಕಿ ಐಸ್ ಕೋಲ್ಡ್ ನೀರಾಗೋಯ್ತಲ್ಲಪ್ಪ, ಸಿಡಿಲೇನೆ ನಯ ಆಗೋಯ್ತಲ್ಲಪ್ಪ, ವಿಷವೇ ಅಮೃತವಾಗೋಯ್ತಲ್ಲಪ್ಪ ಅಂತೆಲ್ಲ ತಮಾಷೆ ಮಾಡಿಬಿಟ್ಟು ಈಗ ಅರ್ಜುನ್ ಕಡೆ ತಿರುಗ್ತಾನೆ. ಈ ಅನಿರೀಕ್ಷಿತ ಉತ್ತರ ಕೇಳ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗಿರೋದನ್ನ ಇವನನ್ನು ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡ್ತಾನೆ. ವ್ಯಂಗ್ಯವಾಗಿ ಶುರು, ಆಹಾ, ಇವನ ಅಭಿಪ್ರಾಯ ಇದು ಆಯಿತು. ಜಗದ್ವಿಖ್ಯಾತ ಸಾಹಸಿ ಪಾರ್ಥ ಅಂದ. ಏನೋ ಇಡೀ ಜಗತ್ತಿಗೆ ಪ್ರಸಿದ್ಧನಾದಂತಹ ವೀರ ಸಾಹಸಿ ಪಾರ್ಥ, ಹೇಳಪ್ಪ ನಿನ್ನೊಂದು ಅಭಿಪ್ರಾಯ ಹೇಳ್ಬಿಟ್ಟು ನಿನ್ನ ಮಾತು ಅದು ಇನ್ನೆಷ್ಟು ಸಿಹಿಯೋ ಕೇಳೋದಕ್ಕೆ, ಕೇಳುವೆ ಶ್ರುತಿ ರಸಾಯನವ, ಕಿವಿಗೆ ಬಹಳ ಸಣ್ಣ ರಸಾಯನ ಸಿಹಿಯಾಗಿರುತ್ತೆ. ಹೇಳು, ನೀನು ಯುದ್ಧ ಬೇಡ ಅಂತ ಹೇಳ್ಬಿಡು, ಕೇಳೋಣ. ಏನ ಹೇಳ್ಬಿಡಪ್ಪ, ನೀನು ನಿನ್ನ ಅಭಿಪ್ರಾಯ ಏನು? ಇವನೇನೋ ಹೇಳಿದ್ದಾನೆ, ಹೆದರ್ಕೋಬೇಡ, ಇವನು ಧೈರ್ಯವಾಗಿ ಮಾತಾಡಿದ್ದಾನೆ. ನೀನು ಯುದ್ಧದ ಬಗ್ಗೆ ಹೆದರ್ಕೋಬೇಕಾಗಿಲ್ಲ, ಹೇಳು, ಅಥವಾ ಹೇಳೋಕೆ ಹೆದರ್ಕೋಬೇಕಾಗಿಲ್ಲ, ಹೇಳು. ಅರ್ಜುನ ಸ್ವಲ್ಪ ಜಾಣತನದ ಮಾತು ಹೆಚ್ಚು, ಅವನಲ್ಲಿ ವಿನಯವೂ ಹೆಚ್ಚು ನಿಜವಾಗಿಯೂ. ಅದಕ್ಕೆ ಅವನು ಹೇಳ್ತಾನೆ, ಕೃಷ್ಣ, ನಮ್ದು ಅಂತ ಅಭಿಪ್ರಾಯ ನಮಗಿಲ್ಲ, ನಾವು ಬೇರೆ ಅಭಿಪ್ರಾಯ ಏನಿದೆ, ಅಣ್ಣ ಏನು ಹೇಳ್ತಾನೋ ಅದನ್ನು ತಲೆ ಮೇಲೆ ಹೊತ್ತು ನಾವು ನಡೆಸ್ತೀವಿ. ಯುದ್ಧ ಮಾಡೋ ಅರ್ಜುನ ಅಂದರೆ ಯುದ್ಧ ಮಾಡ್ತೀನಿ, ಬೇಡಪ್ಪ ಸಂಧಿ ಮಾಡು ಅಂತಂದರೆ ಸಂಧಿ ಮಾಡ್ತೀವಿ. ಅಲ್ಲಿಗೆ ಅವನು ಹಾಗೂ ಸರಿ ಹೀಗೂ ಸರಿ, ಅಡ್ಡ ಮತದಾನ ಅವನು, ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ. ಯುದ್ಧ ಆದರೆ ಯುದ್ಧಕ್ಕೂ ಸರಿ, ಸಂಧಿ ಆದರೆ ಸಂಧಿಗೂ ಸರಿ. ಇವನು ಅರ್ಧ ಆದ. ಭೀಮ ಧರ್ಮರಾಜರು ಸಂಧಿ ಕಡೆ ಹೋದರು, ಮಾತಿನ ಮಟ್ಟಿಗೆ ಸಂಧಿ ಕಡೆ ಹೋದರು. ಅರ್ಜುನ ಎರಡಕ್ಕೂ ಸರಿಯಾದ. ಇದನ್ನು ವಿನಯವಾಗಿ ಅವನು ಹೇಳ್ದ. ಅವನು ವಿನಯಶಾಲಿ, ನಿಜ ಹೇಳ್ದ, ಬೇರೆ ಅಭಿಪ್ರಾಯ ಇಲ್ಲವೇ ಇಲ್ಲ ಅಂತ. ಯಾಕಂದರೆ ಹೇಳಿದರೆ ನಡಿಬೇಕಲ್ಲ, ಕಡೆಗೂ ಧರ್ಮರಾಜ ಹೇಳಿದ್ದೇ ನಡೆಯೋದು ಅಂತ. ಅಲ್ಲಿ ಆಗೋದೇ ಇಲ್ಲ, ಯುದ್ಧಕ್ಕೆ ಬಂತು. ಸರಿ, ಇನ್ನೇನು ಮಾಡೋದು? ಕಡೆ ಇಬ್ಬರಿದಾರಲ್ಲ, ಅವ್ರ ಕಡೆ ತಿರುಗಿದ. ನಕುಲ, ನಿನ್ನ ಅಭಿಪ್ರಾಯ ಹೇಳಪ್ಪ, ನಿನ್ನ ಮನಸ್ಸು ಏನು ಹೇಳುತ್ತೆ? ಸಮರವೋ ಸಾಮವೋ? ನಿನ್ನ ಸಾಮ ಅಂದರೆ ಸಂಧಿ, ಯುದ್ಧವೋ? ನಿನ್ನ ಉಕ್ಕುತಿ, ನಿನ್ನ ಮಾತು ಹೇಳು ಅಂದ್ಬಿಟ್ಟು ಬಹಳ ಸ್ವಾರಸ್ಯ ಹೇಳ್ತಾನೆ. ಆಯ್ತಪ್ಪ, ತುಂಬ ನಿಮ್ಮ ಸುಕೃತ ಮಂತ್ರವನ್ನು ಅರುಹು. ಮಂತ್ರ ಅಂದರೆ ಉಪಾಯ ಅಂತ ಒಂದರ್ಥ. ಇನ್ನೊಂದು ಮಂತ್ರಾಲೋಚನೆ ಮಾಡೋದು ಅಂದರೆ ಒಂದು ಚರ್ಚೆ ಮಾಡೋದು, ಸಲಹೆ. ನಿಂದೇನಪ್ಪ ದೊಡ್ಡ ಅಭಿಪ್ರಾಯ, ಅದೊಂದು ಪುಣ್ಯಪ್ರದವಾದ ಅಭಿಪ್ರಾಯ, ಕೇಳ್ಬಿಡೋಣ, ಅದನ್ನು ಒಂದು ಹೇಳ್ಬಿಡು ಅಂತ. ಅಂದರೆ
ಅವನು ಹೇಳ್ತಾನೆ, ಇನ್ನೇನು ಉಪಾಯ ಇದೆ ಕೃಷ್ಣ, ಸಂಧಿನೇ ಉಪಾಯ. ಅಣ್ಣ ಹೇಳಾಯಿತು, ಭೀಮ ಹೇಳಾಯಿತು, ಅರ್ಜುನ ಹೇಳಾಯಿತು, ನಾನು ಇನ್ನೇನು ಹೇಳೋದು? ಇಲ್ಲದೆ ಅವರೇ ಕೂತ್ಕೊಳ್ಳೋ ಸುಮ್ಮನೆ ನೀನು ಅಂತಾರೆ. ಬೇಡ, ಸಂಧಿನೇ ಆಗಲಿ ಅಂದ್ಬಿಟ್ಟ. ನಕುಲೂ ಸಂಧಿ ಕಡೆ ಹೋದಂಗೆ ಆಯಿತು. ಅಲ್ಲಿ 3 ಜನ ಸಂಧಿ ಪರವಾಗಿ, ಒಬ್ಬ 2 ಸರಿ ಅಂತ ಸಹದೇವನಿಗೆ ಬಂದ. ಸಹದೇವ ಕೋಪದ ಸ್ವಭಾವದವನು, ನಮ್ಮ ರಾಮಾಯಣದ ಲಕ್ಷ್ಮಣನ ಥರ ಅವನು. ಅವನ ಮಾತಿನಲ್ಲಿ ಹಿಂಜರಿಕೆ, ಅವ್ರು ಹೆಂಗೆ ಹೇಳಿದ್ರೆ ಹಾಗೆ, ಇವ್ರು ಹೆಂಗೆ ಹೇಳಿದ್ರೆ ಹಾಗೆ, ಈ ಥರದ ಮಾತಿಲ್ಲ ಒಂದು. ನಾವು ಹಿಂದಿಲಿ ಏಕ್ ಮಾತ್ ದೋ ತುಕಡ ಅಂತೀವಲ್ಲ, ಅದು ಅವನ ಸ್ವಭಾವ. ಅದಕ್ಕೆ ಸಹದೇವ ಹೇಳ್ತಾನೆ. ವ್ಯಾಸ ಭಾರತದಲ್ಲಿ ಅದು ಬಹಳ ಒಳ್ಳೆಯ ಭಾಗ, ಬಹಳ ಚೆನ್ನಾಗಿ ಬರುವಂಥ ಭಾಗ. ಅವನು ಹೇಳ್ತಾನೆ, ಕೃಷ್ಣ ವಾಸುದೇವ, ದ್ರೌಪದಿ ಪಟ್ಟ ಕಷ್ಟಗಳನ್ನು ಕಂಡು ಯಾರು ತಾನೇ ಸಂಧಿ ಕಡೆ ಮನಸ್ಸು ಮಾಡ್ತಾರೆ? ಖಂಡಿತ ಸಂಧಿ ಬೇಡ. ಅವನು ಎಷ್ಟು ಜೋರಾಗಿ ಹೇಳ್ತಾನೆ ಅಂದರೆ, ಆ ಸಭೆಯಲ್ಲಿ ಎಲ್ಲರೂ ಸೇರಿರಲ್ಲ, ಸಭೆಯಲ್ಲಿ ಅತ್ಯಂತ ಮುಖ್ಯರು ಮಾತ್ರ ಸೇರಿರೋರು. ಅಲ್ಲಿ ಸೇರಿರೋರೆಲ್ಲರೂ ಜೋರಾಗಿ ಕೂಗಿ ಅವನಿಗೆ ಧ್ವನಿ ಮತವನ್ನು ಅವನ ಪರವಾಗಿ ಹೇಳಿ, ಸಹದೇವ ಹೇಳ್ತಿರೋ ಸರಿಯಾಗಿದೆ, ಯುದ್ಧವೇ ಸರಿ ಅಂತ ಕೂಗಿದರಂತೆ ಅಂತ ಬರುತ್ತೆ. ಅದಕ್ಕೆ ಅವನು ತುಂಬ ಕೋಪದಿಂದ ಹೇಳ್ತಾನೆ, ದ್ರೌಪದಿಯ ಅವಮಾನವನ್ನು ಕಂಡು, ಪಟ್ಟ ಅವಮಾನವನ್ನು ಕಂಡು ಯಾರು ತಾನೇ ಸಂಧಿಗೆ ಮನಸ್ಸು ಮಾಡೋಕ್ಕೆ ಸಾಧ್ಯ ಇದೆ? ಖಂಡಿತ ಅಲ್ಲ ಅಂದ್ಬಿಟ್ಟು ಆವ ವಿಧದಲ್ಲಿ ಸಮರವನ್ನೇ ಸಂಭಾವಿಸುವುದು. ಯಾವುದೇ ರೀತಿಯಾದರೂ ಸರಿ, ಎಷ್ಟು ಕಷ್ಟ ಆದರೂ ಸರಿ, ಸಂಧಿನೇ ನೀವು ಮಾಡಿಸ್ಬೇಕು. ಇದೇನು ಸಮಾಧಾನ ಮಾಡಿ ಇದೆಲ್ಲ ಬೇರೆ ಉಪಾಯ ಇದು ಅದೆಲ್ಲ ಏನೂ ಅಲ್ಲ. ನಮಗೆ ದೇವಾ ಸೇರದು ಸಂಧಿ, ನಮಗೆ ಸಂಧಿ ಬೇಕಿಲ್ಲ. ಸಂಗರವೆಮಗೆ ಸೇರುವುದು, ನಮಗೆ ಯುದ್ಧವೇ ನಮಗೆ ಸೇರೋದು, ಯುದ್ಧವೇ ಮಾಡಿಸ್ಬೇಕು. ಹಿಂಗೆ ಜೋರಾಗಿ ಹೇಳ್ಬಿಟ್ಟ. ಆದರೂ ಏನು ಮಾಡೋದು ಕೃಷ್ಣನಿಗೆ ಸಮಸ್ಯೆಯಲ್ಲಿ? ಯಾಕೆಂತಂದರೆ ಈಗ ಸಂಧಿ ಕಡೆ ಆಗುತ್ತೋ ಬಿಡುತ್ತೋ, ಸಂಧಿ ಕಡೆ ಮಾತಾಡಬೇಕಾಗುತ್ತೆ ಅಂತ ಇಲ್ಲಿಯ ಸಂದರ್ಭದಲ್ಲಿ, ಇಲ್ಲಿಯ ರೀತಿಯಲ್ಲಿ. ಯಾಕೆಂದರೆ ದೊಡ್ಡವರಿಬ್ಬರು ಸಂಧಿ ಕಡೆ ಹೋದರು, ಕಡೆಯಲ್ಲಿ ಒಬ್ಬ ಸಂಧಿ ಕಡೆ ಹೋದ, 3 ಜನ ಆಯಿತು. ಅರ್ಜುನ 2 ಕಡೆನೂ ಆಯಿತು. ಇಲ್ಲಿ ಯುದ್ಧದ ಪರ್ವ ಒಬ್ಬನೇ ಇರೋದು, ಹೇಗೆ ಮಾಡೋದು? ಹಾಗಾಗಿ ಇಲ್ಲಿ ಇನ್ನೊಬ್ಬರು ವೋಟ್ ಮಾಡೋರಿದ್ದಾರೆ, ಬಹಳ ಮುಖ್ಯವಾದವರು. ಮೀಟಿಂಗಲ್ಲಿ ಮೊದಲು ಸೇರಿಲ್ಲ ಅಷ್ಟೇನೆ, ಯಾಕೆಂದರೆ ಆಕೆಗೂ ಜವಾಬ್ದಾರಿ ಇದೆ, ಆಕೆಗೂ ಮನಸ್ಸು ಇದೆ, ಆಕೆಗೂ ಒಂದು ಅಭಿಪ್ರಾಯಕ್ಕೆ ಬೆಲೆ ಇದೆ. ಹಾಗಾಗಿ ಏನು ಮಾಡಿದ ಅಂತಂದರೆ, ಅವನು ಒಬ್ಬ ದೂತನನ್ನು ಕರೆದು ಹೇಳ್ತಾನೆ, ಹೋಗ್ಬಿಟ್ಟು ದ್ರೌಪದಿನ ಕರ್ಕೊಂಬ ಅಂತ ಹೇಳ್ತಾನೆ. ದ್ರೌಪದಿ ಕರ್ಕೊಂಬ ಅಂದರೆ ಅವನು ಹೋಗ್ಬಿಟ್ಟು ಅಲ್ಲಿ ಕರಿತಿದ್ದಾರೆ ಬರಬೇಕಂತೆ ಅಂತ ಹೇಳಬೇಕು. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ದಿದ್ರು ಕೃಷ್ಣ ಸೂಚನೆ ಕೊಟ್ಟಿರಬೇಕು, ಸುಳುವು ಕೊಟ್ಟಿರ್ಬೇಕು, ಇಲ್ಲಿ ಈ ಥರ ಆಗ್ತಾ ಇದೆ ಅಂತ. ಅಥವಾ ದೂತರು ನೋಡಿರಬಹುದು, ಯಾಕೆಂದರೆ ಆ ಮಾತುಗಳನ್ನು ಸೇರಿಸಿ ಹೇಳ್ತಾರವರು. ಸುಮ್ಮನೆ ಬರಬೇಕಂತೆ ಕರಿತಿದ್ದಾರೆ ಅಲ್ಲ, ಅಲ್ಲಿ ಸ್ಪಷ್ಟವಾಗಿ ಇಲ್ಲಿ ಇಲ್ದಿದ್ರು ಕಾವ್ಯದಲ್ಲಿ ಕೃಷ್ಣ ಒಂದು ಸೂಚನೆ ಕೊಟ್ಟಿರ್ಬೇಕು, ಸುಳುವು ಕೊಟ್ಟಿರ್ಬೇಕು, ನೋಡಪ್ಪ ಹಿಂಗೆ ಆಗ್ತಿದೆ ಅಂತ ಹೇಳ್ಬಾ ಅಂತ, ಅವಳು ಸಿದ್ಧವಾಗಿ ಬರಲಿ ಅಂತ. ಅವರು ಹೋದರು. ಹೋಗ್ಬಿಟ್ಟು ಆಚಾರ್ಯರು ಬಂದು ಹೇಳಿದ್ರಂತೆ, ದೇವಿ ಮಹಾರಾಣಿ ತಾವು ಬರಬೇಕು ಅಲ್ಲಿ. ಯಾಕೆ ಅಂತಂದರೆ ಹೇಳ್ತಾನೆ, ಅಲ್ಲಿ ಶತ್ರುಗಳಿಗೆ ಸಂಧಾನ ಮಾಡ್ಕೋಬೇಕು ಅನ್ನೋ ಮಾತು ಸಂಭ್ರಮದಿಂದ ನಡೀತಿದೆ. ಅಲ್ಲಿ ಎಲ್ಲರೂ ನಿಮ್ಮ ಪತಿಗಳೆಲ್ಲ ಸೇರ್ಕೊಂಡು ಹೇಳ್ತಾ ಇದ್ದಾರೆ, ಕೃಷ್ಣ ಅಭಿಪ್ರಾಯವನ್ನೆಲ್ಲ ಸಂಗ್ರಹ ಮಾಡ್ತಿದ್ದಾನೆ, ಅದಕ್ಕೋಸ್ಕರ ನೀವು ಬರಬೇಕು, ನೀವು ಬಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೃಷ್ಣ ಮತ್ತು ಇತರರು ಹೇಳಿದ್ದಾರೆ ಅಂತ. ಇತರರು ಯಾರೂ ಹೇಳಿಲ್ಲ, ಕೃಷ್ಣ ಹೇಳಿ ಕಳಿಸಿರೋದು. ಆದರೆ ಒಂದು ಬಹಳ ಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕು. ಕೃಷ್ಣ ಈ ಸಂದರ್ಭದಲ್ಲಿ ಅವಳು ಸ್ತ್ರೀಯಾದ್ರೂ ಅವಳಿಗೆ ಒಂದು ಸ್ಥಾನವನ್ನು ಕೊಡ್ತಿದ್ದಾನೆ. 33% ಕೊಡೋದು ಅಂತೆಲ್ಲ ಇದೆಯಲ್ಲ, ಈಗ ಅವಳ ಅಭಿಪ್ರಾಯಕ್ಕೆ ಒಂದು ಸ್ಥಾನ ಇದೆ ಅಂತ. ಅದು ಒಂದು ಕಾರಣ. ಇನ್ನೊಂದು ಕಾರಣ ಗೊತ್ತು, ಭೀಮನಿಗೆ ಇವನು ಹೇಳಿದರೆ ಭೀಮ ಕೇಳಲ್ಲ, ತನ್ನ ಮಾತೆ ಮೊಂಡತನ ಮಾಡ್ತಾನೋ ಏನೋ. ಭೀಮನನ್ನು ಕೆರಳಿಸಬೇಕು ಅಂತಂದರೆ ಅದಕ್ಕೆ ದ್ರೌಪದಿಯೇ ಸರಿ. ಹಾಗಾಗಿ ಭೀಮನನ್ನು ಯುದ್ಧದ ಕಡೆ ತಿರುಗಿಸಬೇಕು ಅಂದರೆ ದ್ರೌಪದಿ ಅನ್ನುವಂತಹ ಒಂದು ಕ್ರಿಯಾವೇಗವರ್ಧಕ ಕೆಟಲಿಸ್ಟ್ ಬೇಕು. ಅವಳು ಬಂದು ಮಾತಾಡಿದ್ರೆ ಕೆರಳುತ್ತಾನೆ ಭೀಮ, ಅದು ಗೊತ್ತು ಅವನಿಗೆ. ಅಷ್ಟೇ ಅಲ್ಲ, ಕೃಷ್ಣನಿಗೆ ಅವಳ ಬಗ್ಗೆ ಸಹಾನುಭೂತಿ ಇದೆ, ತುಂಬ ಕರುಣೆ ಇದೆ. ಎಲ್ಲರಿಗಿಂತ ಹಿಂಸೆಯನ್ನು ಇವರೆಲ್ಲರೂ ಪಟ್ಟಿದ್ದಾರೆ, ಕಷ್ಟವನ್ನು ಇಲ್ಲ ಅಂತಲ್ಲ, ಆದರೆ ಅವಳಷ್ಟು ಇನ್ಯಾರು ಪಟ್ಟಿಲ್ಲ. ಯಾಕಂದರೆ ವನವಾಸಕ್ಕೆ ಬಂದ ಮೇಲೂ ಅವಳ ಕಷ್ಟ ಏನು ತೀರಿಲ್ಲ. ಆ ಜಯದ್ರಥ ಬಂದ ಎತ್ಕೊಂಡೋದ, ಆ ಕೀಚಕ ಬಂದ ಅವಳಿಗೆ ಹಿಂಸೆ ಮಾಡ್ದ. ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಆ ದ್ಯೂತದಲ್ಲಂತೂ ಅವಳಷ್ಟು ಅವಮಾನ ಪಟ್ಟವ್ರು ಇನ್ನೊಬ್ಬರಿಲ್ಲ. ಹಾಗಿರೋದ್ರಿಂದ ಎಲ್ಲರಿಗಿಂತ ಹಿಂಸೆ ಹೆಚ್ಚು ಅನುಭವಿಸಿದವಳು ದ್ರೌಪದಿ. ಹಾಗಿರೋದ್ರಿಂದ ಅವಳ ಬಗ್ಗೆ ಅವನಿಗೆ ಸಹಾನುಭೂತಿ ಇದೆ. ಆದ್ದರಿಂದ ಅವಳ ಅಭಿಪ್ರಾಯಕ್ಕೆ ಬೆಲೆ ಇರಲೇಬೇಕು.
ಇವಳುಗಳು ಅವಳ ಕಷ್ಟವನ್ನು ಮರೆತು ಬಿಟ್ರಲ್ಲ ಅಂತ ಇರಬಹುದು ಅವನ ಮನಸ್ಸಿನಲ್ಲಿ. ಭೀಮನನ್ನ ತಿರುಗಿಸೋಕು ಬೇಕು ಅಂತಲೂ ಇರಬಹುದು ಅಂತೂ ಹೇಳಿ ಕಳಿಸ್ದ. ಅವಳಿಗೆ ಏನು ಕೋಪ ಬಂದ್ಬಿಡ್ತು ಅಂತಂದ್ರೆ, ಅವ್ರ ಹತ್ರ ಬಂದು ಕೋಪ ಮಾಡ್ಕೊಳ್ಳೋದು, ಆಮೇಲೆ ಆ ಬಂದು ದೂತನ ಮೇಲೆ ರೇಗ್ಬಿಟ್ಲು ಅವಳು. ಅವನು ನಮಗೇನು ಗೊತ್ತು ಮಹಾರಾಣಿ ಇವರೇ, ಅಲ್ಲಿ ಬಂದು ಕೇಳಿ ಅನ್ಬೇಕು ಅವನು. ಏನು ಸಂಧಾನವೇ ಏನು ಅಂದ್ಕೊಂಡಿದ್ದೀರ? ಸಂಧಾನ ಅಂದ್ರೆ ಅವ್ರಿಗೆ ಇಷ್ಟವಾ? ಪಾಪಿಗಳು ಇರಿದರೋ ಸತಿಯ. ಬಹಳ ಚೆನ್ನಾಗಿದೆ. ಪಾಪಿಗಳು ಇರಿದರೋ ಸತಿಯ. ಈ ಪಾಪಿಗಳು ಅಂದ್ರೆ ಪತಿಗಳು, ತಮ್ಮ ಗಂಡಂದ್ರು ಪಾಪಿಗಳು ಇರಿದು ಬಿಟ್ಟು ಸಾಯಿಸ್ಬಿಟ್ರು ಈ ಸತಿಯನ್ನ, ಈ ಹೆಂಗಸು ಅಲ್ಲ ಅಲ್ಲಿ ಪತ್ನಿಯವಳು, ಅವಳನ್ನೇ ನಾಶ ಮಾಡಿಬಿಟ್ರು ಇವರು, ಇರಿದು ಬಿಟ್ರು, ಎಂಥ ಪಾಪಿಗಳು ಇವರು ಅಂದ್ಬಿಟ್ಟು ಅವನು ಆ ದುಷ್ಟ ಕೌರವನ ಜೊತೆ ಸಂಧಾನ ಮಾಡೋದುಂಟೆ ಅಂದ್ಬಿಟ್ಟು ಆಯ್ತು. ಇದ್ರ ಜೊತೆಗೆ ಸಂಧಾನ ಮಾಡಿಸೋ ಕೃಷ್ಣ ಬೇರೆ. ಅವನು ಗೊತ್ತಿಲ್ವ ನನ್ನ ಸಮಸ್ಯೆ ಏನು, ನಾನೇನು ಕಷ್ಟಪಟ್ಟೆ ಅಂತ ಗೊತ್ತಿಲ್ಲ. ಅವನ ಅನ್ನೋ ಕೋಪದಿಂದ ನಾನೇ ಬರ್ತೀನಿ ಅಂತ ಬಾಡಿದ ಮುಖದ ಅಂತಿದೆ. ಬಾಡಿದ ಮುಖದ ಅದಕ್ಕಿಂತ ಮುಖ ಹೆಂಗೆ ಕೆರಳ್ಕೊಂಡು ಬಂದ್ಲು ಅಂತಂದ್ರೆ, ಕವಿ ಬಹಳ ಅದ್ಭುತವಾದ ಪದ್ಯದಲ್ಲಿ ಅವನು ಹೇಳ್ತಾನೆ, ಭ್ರೂಲತೆಯ ಸುರಚಾಪದ ಅಂತ. ಅಲ್ಲಿ ಹೇಗೆ ಅಂತಂದ್ರೆ ಮಳೆಗಾಲದ ಅದ್ಭುತವಾದ ಒಂದು ಪ್ರತಿಮೆಯನ್ನು ಸೃಷ್ಟಿ ಮಾಡ್ತಾನೆ. ಹೇಗೆ ಬಂದ್ಲು ಅಂದ್ರೆ ಮಳೆಗಾಲವೇ ಬಂದಂಗೆ ಬಂದ್ಲು ಅಂತ. ಮಳೆಗಾಲ ಅಂದ್ರೆ ಏನೇನಿರಬೇಕು? ಭಾರಿ ದಟ್ಟ ಕಪ್ಪಗಿನ ಕಾಡು ಬೇಕು, ಮೋಡ ಬೇಕು. ಆ ಕಾಡು ಕಪ್ಪು ಮೋಡ ಬೇಕು. ಆ ಮೋಡ ಯಾವುದು? ಮುಗಿಲು ಯಾವುದು ಅಂತಂದ್ರೆ, ಆ ಮಳೆಯನ್ನು ಕಾರುವಂತಹ ಮೋಡ ಯಾವುದು ಅಂದ್ರೆ ಅವಳ ಕಪ್ಪು ಕೂದಲ ರಾಶಿ ಅದು. ಆಮೇಲೆ ಕಾಮನ ಬಿಲ್ ಕಾಣಿಸ್ತಿರುತ್ತೆ, ಅವಳ ಹುಬ್ಬೆ ಕಾಮನ ಬಿಲ್ಲು. ಅವಳ ಕುಡಿ ನೋಟ ಅದೇ ಮಿಂಚು ಇದ್ದಂಗೆ, ಆ ಮಿಂಚು ಹೊಡೆದಂಗದು. ಆಮೇಲೆ ಅವಳ ಗೆಜ್ಜೆಯ ಶಬ್ದ ಸಿಡ್ಲಿದ್ದಂಗಿತ್ತಂತೆ, ಅಂದರೆ ರಭಸ, ಹಂಗೆ ರಭಸ. ಅವಳು ಬರ್ತಿರೋ ಆ ಶೈಲಿನೇ ಅವಳ ಬರವೇ ಮಳೆಗಾಲದಂತಿರೆ, ಆ ಲತಾಂಗಿಯ ಗಮನವೇ ಮಳೆಗಾಲದಂತಿರೆ. ಆ ಲತಾಂಗಿ ಅವಳು ಭಾಳ ತೆಳ್ಳಿಗೆ ಚೆನ್ನಾಗಿರೋಳು, ಆದರೆ ಅವಳು ಬರೋ ರೀತಿಯ ಆ ನಡಿಗೆನೇ ಮಳೆಗಾಲ ಬಂದಂಗೆ ಇದ್ರೆ, ಅವಳೇ ಮಳೆಗಾಲದಂಗೆ ಇದ್ರೆ, ಧಾರ್ತರಾಷ್ಟ್ರ ಕುಲಾಳಿ ನಿಲ್ಲುವುದೇ ಪವನ ಜನ ಸಂಪ್ರತಿಯ ಸೇರುವೆಗೆ. ಅಲ್ಲೇನಾಗುತ್ತೆ ಅಂದರೆ ಆವಾಗ ಬಂದ್ಬಿಟ್ಟು ಆ ಮಳೆಗಳ ಜೊತೆ ಪವನ ಜನ ಅಂತ ಮಾಡಿದ್ದಾನೆ. ಭಾಳ ಸ್ವಾರಸ್ಯವಾದ ಶಬ್ದವನ್ನು ಉಪಯೋಗಿಸಿದ್ದಾನೆ ಕವಿ. ಭೀಮನ ಅಂತ, ಭೀಮನ ಹೇಳಲ್ಲ, ಪವನ ಜನ ಅಂತಾನೆ, ಗಾಳಿಯ ಮಗ ಅಂತ. ಪವನ ಜನ, ಮಳೆಗಾಲ ದ್ರೌಪದಿ, ಭೀಮ ಗಾಳಿಯ ಮಗ. ಮಳೆ ಗಾಳಿ ಎರಡು ಸೇರಿದ್ರೆ ಉಳಿತಾರ ಯಾರು? ಧಾರ್ತರಾಷ್ಟ್ರ ಸಂತತಿ ಅಂತ. ಅಂದ್ರೆ ಧೃತರಾಷ್ಟ್ರನ ಮಕ್ಕಳು ಕುಲಾಳಿ, ಅವರ ಮಕ್ಕಳು ಅಂದ್ರೆ ಕೌರವರು ಉಳಿತಾರಿ ಅಂತ. ಧಾರ್ತರಾಷ್ಟ್ರ ಅಂದ್ರೆ ಇನ್ನೊಂದು ಅರ್ಥನೂ ಇದೆ, ನೀರು ಹಕ್ಕಿಗಳು ಅಂತ ಒಂದು ಅರ್ಥ. ಅಲ್ಲಿ ಮಳೆ ಬಂದ್ಬಿಟ್ರೆ ಜೋರಾಗಿ ಹಿಮಾಲಯದಲ್ಲಿ ಬಂದ್ರೆ, ಭಾರಿ ಮಳೆ ಬಂದಾಗ ಆ ನೀರು ಹಕ್ಕಿಗಳು ಅಲ್ಲಿಂದ ಹಾರು ಹೋಗ್ಬಿಡ್ತಾವಂತೆ. ಇವೆಲ್ಲ ಉಂಟಲ್ಲ, ಅವುಗಳು ಬೇರೆ ಕಡೆ ಹೋಗೋದು, ಬೇರೆ ಬೇರೆ ಕಾಲದಲ್ಲಿ ಆ ಥರ ಸಮಯದಲ್ಲಿ ಆ ಥರದ್ದು ಹೋಗ್ಬಿಡ್ತಾವೆ. ಅವು ನಿಲ್ಲೋಲ್ಲ, ಆ ಭಯಂಕರ ಮಳೆಗೆ ತಡ್ಕೊಳ್ಳಲ್ಲ, ಬೇರೆ ಮಳೆ ಕಡಿಮೆ ಇರೋ ಕಡೆ ಅಥವಾ ಇಲ್ಲದೆ ಇರೋ ಕಡೆ ಹೋಗ್ತಾವೆ ಅಂತ ಒಂದು ಕವಿ ಸಮಯ. ಅದನ್ನೆಲ್ಲ ಹೇಳ್ತೀವಿ. ಹಾಗೆ ದ್ರೌಪದಿಯೇ ಮಳೆಗಾಲದಂಗೆ ಬಂದರೆ, ಗಾಳಿಯ ಮಗನಾದ ಭೀಮ ಸೇರ್ಕೊಂಡ್ರೆ ಧೃತರಾಷ್ಟ್ರನ ಮಕ್ಕಳು ಉಳಿಯೋದುಂಟೆ. ಅಯ್ಯೋ, ಅವಳು ಬಂದರು ಪಲ್ಲಕ್ಕಿಲಿ, ಬರೋ ಕ್ರಮ ಅದು. ಆ ತೆರೆಯ ಮುಸುಕಿದೆ, ಎಲ್ಲ ಬಂದರು. ಸಖಿಯರ ಘೋಷಣೆ ಜೊತೆಯಲ್ಲಿ ಸೊಗಸು, ಮಿಂಚಿನ ಪ್ರಭೆ, ಆ ಬೆಡಗಿದೆ ಅವಳಲ್ಲಿ. ಆ ನಡಿಗೆಯಿಂದ ಆ ರೀತಿಯಾಗಿ ಎಳ್ಕೊಂಡು ಬಂದು ಒಬ್ಬರಾದ್ಮೇಲೆ ಭೀಮನನ್ನ ಮೊದಲು ಎತ್ಕೊಂಡು ಅವನ ಮೇಲೆ ಆಘಾತವನ್ನ ಮಾಡ್ತಾಳೆ. ಅದು ಹೇಗೆ ಅನ್ನೋದನ್ನ ಮುಂದೆ ನೋಡು.